56 ವರ್ಷಗಳ ಬಳಿಕ ಐತಿಹಾಸಿಕ ಭೇಟಿ. 15,000 ಕಿಲೋಮೀಟರ್ ದೂರದಲ್ಲಿ ಮಿನಿ ಭಾರತ. ಕ್ರೈಸ್ತರ ಮೆಜಾರಿಟಿ, ಹಿಂದೂ ಸಂಸ್ಕೃತಿ, ಮುಸ್ಲಿಂ ಅಧ್ಯಕ್ಷ. ಇಂಥ ದೇಶ ಇನ್ನೆಲ್ಲೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭೂಮಿ ಮೇಲಿರೋ ಈ ರಾಷ್ಟ್ರ, ಈ ವಿಶಿಷ್ಟ ರಾಷ್ಟ್ರ ನೋಡಿ, ಭಾರತದಿಂದ ಸುಮಾರು 15,000 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೂ ನಮ್ಮ ದೇಶಕ್ಕೂ ಯಾವ ರೀತಿಯಲ್ಲೂ ನೇರ ಕನೆಕ್ಷನ್ ಇಲ್ಲ. ಆದರೆ ಈ ದೇಶಕ್ಕೆ PM ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಸಾಮಾನ್ಯ ಭೇಟಿಯಲ್ಲ, ಭರ್ತಿ 56 ವರ್ಷಗಳ ಬಳಿಕ. ಇಂದಿರಾ ಗಾಂಧಿಯವರ ಬಳಿಕ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ ಅಂತ ಇವರು ಕರೆಸಿಕೊಳ್ತಿದ್ದಾರೆ. ಮೋದಿ ಅವರ 3 ದೇಶಗಳ ಪ್ರವಾಸದಲ್ಲಿ ಈ ದೇಶ ಎಲ್ಲಕ್ಕಿಂತ ಜಾಸ್ತಿ ತೂಕವನ್ನು ಪಡ್ಕೊಳ್ತಿದೆ. ಹಾಗಿದ್ರೆ ಈ ದೇಶದ ಕಥೆ ಏನು? ಎಲ್ಲಿಗೆ PM ಮೋದಿ ಹೋಗಿದ್ಯಾಕೆ? ಇಷ್ಟು ದೂರದ ದೇಶದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತೀಯರು ಎಲ್ಲಿಂದ ಬಂದು ಸೇರ್ಕೊಂಡ್ರು? ಮಿನಿ ಇಂಡಿಯಾ ಅಂತ ಕರೆಯುವಷ್ಟು ಅಲ್ಲಿ ನಿಜಕ್ಕೂ ಏನಿದೆ? ಈ ದೇಶದ ಫ್ರೆಂಡ್ಶಿಪ್ ನಮಗೆ ಯಾಕೆ ಮುಖ್ಯ? ಲಾಭ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 2024 ನವೆಂಬರ್ 16ನೇ ತಾರೀಕು ಮೋದಿ 3 ರಾಷ್ಟ್ರಗಳಿಗೆ ಪ್ರವಾಸ ಕೈಗೊಂಡಿದ್ರು. ಮೊದಲು ಆಫ್ರಿಕಾದ ನೈಜೀರಿಯಾ ದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸಾಕಷ್ಟು ಒಪ್ಪಂದಗಳನ್ನ ಕೂಡ ಮಾಡಿಕೊಂಡ್ರು. ಬಳಿಕ ಬ್ರೆಜಿಲ್ಗೆ ಭೇಟಿ ಕೊಟ್ಟರು. ಅಲ್ಲಿ G20 ಸಭೆಯಲ್ಲಿ ಭಾಗಿಯಾಗಿ ಜಾಗತಿಕ ನಾಯಕರನ್ನ ಮೀಟ್ ಮಾಡಿದ್ರು. ಅದಾದ್ಮೇಲೆ ಕೊನೆ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದರ ಹೆಸರು ಗಯಾನಾ ಬಗ್ಗೆ ತುಂಬಾ ಜನ ಆಗಾಗ ಕೇಳಿರ್ತೀರಾ. ಆದರೆ ಅದರ ಇತಿಹಾಸ ಮತ್ತು ಇಲ್ಲಿರೋ ಭಾರತೀಯರ ಪ್ರಭಾವ ಕೇಳಿದ್ರೆ ನಿಜಕ್ಕೂ ನೀವು ಅಚ್ಚರಿಗೆ ಒಳಗಾಗ್ತೀರಾ. ಅಂದಹಾಗೆ ಗಯಾನಾ ದಕ್ಷಿಣ ಅಮೆರಿಕದಲ್ಲಿರೋ ಕೆರಿಬಿಯನ್ ರಾಷ್ಟ್ರ. 2,14,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಸ್ವಲ್ಪ ದೊಡ್ಡದು. ನಮ್ಮದು 1,91,000 ಚದರ ಕಿಲೋಮೀಟರ್ ಇದೆ. ಒಂದು ಕಡೆ ವೆನೆಜುವೆಲಾ, ಇನ್ನೊಂದು ಕಡೆ ಬ್ರೆಜಿಲ್, ಆ ಕಡೆ ಸುರಿನಾಮೆಗಳನ್ನು ಗಡಿಯಾಗಿ ಹೊಂದಿದ್ದಾರೆ, ನೇಬರ್ಸ್ ಆಗಿ. ಈ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಅತಿ ದೊಡ್ಡ ಧರ್ಮ. 54% ಜನ ಕ್ರೈಸ್ತ ಮತಾವಲಂಬಿಗಳಾಗಿದ್ದಾರೆ. 7.5% ಇಸ್ಲಾಂ ಇದ್ದು ಯಾವುದೇ ಧರ್ಮ ಆಚರಿಸದವರು 4.2% ಇದ್ದಾರೆ. ಉಳಿದಂತೆ ವೆರಿ ವೆರಿ ಇಂಟ್ರೆಸ್ಟಿಂಗ್, 31% ಹಿಂದೂ ಸಮುದಾಯ ಇದೆ. ಅರೆ, 31% ಹಿಂದೂಗಳು ಇಲ್ಲಿಗೆ ಹೇಗೆ ಬಂದ್ರು ಅಂತ ನೀವು ಅನ್ಕೋತಿರ್ಬೋದು. ಈಗ ನೀವೊಂದು ಚಾರ್ಟ್ ನೋಡ್ತಾ ಇದ್ದೀರಿ. ಇದು ಗಯಾನಾ ದೇಶದಲ್ಲಿ ಈಗಿರೋ ಜನಾಂಗೀಯ ಮೂಲ. ಅದರಲ್ಲಿ 39.8% ಭಾರತೀಯ ಮೂಲದವರಿದ್ದಾರೆ. ಇದು ಹಿಂದೂ ಮುಸ್ಲಿಂ ಎಲ್ಲ ಸೇರಿ, ಇದು ಕ್ರೈಸ್ತರೆಲ್ಲ ಸೇರಿ ಭಾರತೀಯ ಮೂಲ 39.8%. 29.3% ಆಫ್ರಿಕನ್ ಮೂಲದವರು, 10.5% ಸ್ಥಳೀಯ ನಿವಾಸಿಗಳು, 0.3% ಯುರೋಪಿಯನ್ ಹಿನ್ನೆಲೆಯವರು, 0.2% ಚೀನಿ ಹಿನ್ನೆಲೆಯವರು, 19.9% ಬೇರೆ ಬೇರೆ ಮೂಲಗಳ ಜನ ಇದೆ. ಅಂದರೆ ಭಾರತೀಯ ಮೂಲದವರು ಹಿಂದೂಗಳು ಇಲ್ಲಿ ದೊಡ್ಡ ಗುಂಪು. ಅಷ್ಟೇ ಅಲ್ಲ, ಅಲ್ಲಿರೋ ಅಧ್ಯಕ್ಷ ಮುಸ್ಲಿಂ ಮತ ಅನುಸರಿಸೋ ಇರ್ಫಾನ್ ಅಲಿ ಕೂಡ ಭಾರತ ಮೂಲದವರು. UPಯ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ಅವರ ಈ ಹಿಂದಿನವರು ಪೂರ್ವಜರು ವಾಸವಾಗಿದ್ರು. ಅವ್ರ ಜೊತೆ ಅಲ್ಲಿನ ಸರ್ಕಾರದ ಬಹುತೇಕರು ನಮ್ಮ ಭಾರತದ ಮೂಲದವರಾಗಿದ್ದಾರೆ. ಭರತ್ ಜಾಗ್ಡಿಯೋ ಅನ್ನೋರು ಕೂಡ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಇವರು ಕೂಡ ಭಾರತ ಮೂಲದವರು. ಅಷ್ಟೇ ಅಲ್ಲ, ಇವತ್ತಿಗೂ ದೀಪಾವಳಿ, ಮಹಾಶಿವರಾತ್ರಿ, ಹೋಳಿ, ಹನುಮ ಜಯಂತಿ, ರಾಮನವಮಿ, ನವರಾತ್ರಿ, ವಿಜಯದಶಮಿ, ಕೃಷ್ಣ ಜನ್ಮಾಷ್ಟಮಿ, ರಾಧಾಷ್ಟಮಿ, ಸರಸ್ವತಿ ಜಯಂತಿ, ರಕ್ಷಾಬಂಧನ, ಗಣೇಶ ಚತುರ್ಥಿ, ಹೀಗೆ ಸಾಕಷ್ಟು ಹಬ್ಬಗಳಿಗೆ, ಜಯಂತಿಗಳಿಗೆ ಭಾರತದಲ್ಲೂ ಇಲ್ಲದೇ ಇರುವಷ್ಟು ರಜೆಯನ್ನು ಗಯಾನದಲ್ಲಿ ಕೊಡಲಾಗುತ್ತೆ. ಮದುವೆಗಳು ಕೂಡ ಹಿಂದೂ ಆಚರಣೆಗಳ ಪ್ರಕಾರ ನಡೆಯುತ್ತೆ ಅಲ್ಲಿ. ಬಾಲಿವುಡ್ ಹಾಡುಗಳನ್ನು ಕೇಳ್ತಾರೆ. ZTV, ಸ್ಟಾರ್ ಪ್ಲಸ್, ಸೋನಿ, ಕಲರ್ಸ್ TV, ಹೀಗೆ ಸಾಕಷ್ಟು ಚಾನಲ್ಸ್ ಅಲ್ಲಿ ಪ್ರಸಾರ ಆಗ್ತವೆ. ಅಲ್ಲಿನ ಸಾಹಿತ್ಯ ಕೂಡ ಭಾರತೀಯ ಭಾಷೆಯಲ್ಲಿ ಬರೆಯಲಾಗುತ್ತೆ. ತಮಿಳು ಮತ್ತು ಭೋಜ್ಪುರಿ ಮಾತನಾಡೋ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ರೊಟ್ಟಿ, ದೋಸೆ, ಚಿಕನ್ ಕರಿ, ಆಲೂಗೆಡ್ಡೆ ಸಾಗು, ಚಟ್ನಿ, ಗುಲಾಬ್ ಜಾಮೂನ್, ಹೀಗೆ ಭಾರತದಲ್ಲಿ ಸಿಗೋ ಎಲ್ಲ ತಿಂಡಿ ತಿನಿಸು ದೂರದ 15,000 ಕಿಲೋಮೀಟರ್ ದೂರದ ಈ ಮಿನಿ ಇಂಡಿಯಾ ಗಯಾನದಲ್ಲಿ ಸಿಗುತ್ತೆ. ಸಾಕಷ್ಟು ಜನ ಭಾರತಕ್ಕೆ ಬಂದು ಗಂಗೆಗೆ ಪೂಜೆ ಮಾಡಿ ಕಾಶಿ ಕಂಚಿಗೆಲ್ಲ ಹೋಗಿ ಬರ್ತಾರೆ. ಒಟ್ಟಾರೆ ಇಡೀ ದೇಶ ನಮ್ಮ ಕರ್ನಾಟಕಕ್ಕಿಂತಲೂ ದೊಡ್ಡ ಭೂಭಾಗ, ಮಿನಿ ಭಾರತ ಥರ ಇದೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಅಲ್ಲಿ ಮಿನಿ ಇಂಡಿಯಾ ಹುಡ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು? ಅದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ಹಿಂದಕ್ಕೆ ತಿರುವಿ ಹಾಕಬೇಕು. ಸ್ನೇಹಿತರೆ, ಗಯಾನಾ ದೇಶವನ್ನು ಹುಟ್ಟದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹೊರಗಿನ ಶಕ್ತಿಗಳು ಆಳ್ತಾ ಬಂದಿದ್ದಾರೆ. ಆರಂಭದಲ್ಲಿ ಸ್ಥಳೀಯ ಬುಡಕಟ್ಟು ಜನರಿದ್ದ ಈ ಪ್ರದೇಶ 17ನೇ ಶತಮಾನದಲ್ಲಿ ಡಚ್ಚರ ಕೈಗೆ ಹೋಯಿತು. 1831ರಲ್ಲಿ ಇದನ್ನು ಬ್ರಿಟಿಷರು ಕಿತ್ಕೊಂಡ್ರು. ಅಲ್ಲಿಂದ 1966 ತನಕ, ಅಂದರೆ ಇಂಡಿಪೆಂಡೆನ್ಸ್ ಸಿಗೋ ತನಕ ಬ್ರಿಟಿಷರ ಕಂಟ್ರೋಲಲ್ಲೇ ಇತ್ತು. ಗೊತ್ತಲ್ಲ, ಈ ಬ್ರಿಟಿಷರು ಜಗತ್ತಿನಾದ್ಯಂತ ಇದ್ದ ವಸಾಹತುಗಳನ್ನು ಕಂಟ್ರೋಲ್ ಮಾಡ್ತಿದ್ರು. ಸೊ ಅವರಿಗೆ ಗಣಿಗಳಲ್ಲಿ, ಅವರ ಮನೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಕಾರ್ಮಿಕರು ಬೇಕಾಗಿತ್ತು. ಸೇಮ್ ಟೈಮ್ ಈ ಗಯಾನಾ ಸೇರಿ ಸಾಕಷ್ಟು ಕೆರಿಬಿಯನ್ ರಾಷ್ಟ್ರಗಳಲ್ಲಿ ಸಕ್ಕರೆ ಕ್ರಾಂತಿ ಆಗ್ತಾ ಇತ್ತು. ಅಂದರೆ ಸಕ್ಕರೆ ಫ್ಯಾಕ್ಟ್ರಿಗಳು ತಲೆ ಎತ್ತೋಕೆ ಶುರು ಆಗಿದ್ವು.
ಅಲ್ಲಿವರೆಗೂ ಆಫ್ರಿಕಾದಿಂದ ಜನ ಬರ್ತಾ ಇದ್ರು. ಆದರೆ 1830ರ ದಶಕದಲ್ಲಿ ಜೀತ ಪದ್ಧತಿ ಬ್ಯಾನ್ ಆದಮೇಲೆ ಆಫ್ರಿಕನ್ ಕಾರ್ಮಿಕರು ಸಿಗೋದು ಕಮ್ಮಿ ಆಯಿತು. ಹಾಗಂತ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡೋಕ್ಕಾಗತ್ತಾ ಸ್ವಾಮಿ? ಆಗ ಇವ್ರ ಕಣ್ಣಿಗೆ ಬಿದ್ದಿದ್ದು ಬಡಪಾಯಿ ಭಾರತೀಯರು. ಕಮ್ಮಿ ಸಂಬಳ ಹಾಗೂ ಎತ್ತಿನಂತೆ ದುಡಿಯೋ ಜನ. ಬ್ರಿಟಿಷ್ ಗಯಾನಾದ ಸಕ್ಕರೆ ಕಾರ್ಖಾನೆಗಳಿಗೆ ಭಾರತೀಯರು ಚೆನ್ನಾಗಿ ಹೊಂದ್ಕೊಂಡ್ರು, ಚೆನ್ನಾಗಿ ದುಡಿದ್ರು. ಬ್ರಿಟಿಷರು ಕೂಡ ನಿಮಗೆ ಒಳ್ಳೆ ಲೈಫ್ ಕೊಡ್ತೀವಿ, ಒಳ್ಳೆ ಸಂಬಳ ಕೊಡ್ತೀವಿ ಅಂತ ಹಡಗಲ್ಲಿ ತುಂಬಿ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ್ರು. ಒಪ್ಪಂದಗಳ ಪ್ರಕಾರ 5 ರಿಂದ 10 ವರ್ಷ ಅವರೆಲ್ಲ ಅಲ್ಲಿ ಶುಗರ್ ಪ್ಲಾಂಟೇಷನಲ್ಲಿ ಕೆಲಸ ಮಾಡಬೇಕಾಗಿತ್ತು. ತಿಂಗಳಿಗೆ 8 ರೂಪಾಯಿ ಸಂಬಳ ಅಂಥೇಳಿ ಕರ್ಕೊಂಡು ಹೋಗಿ ಇನ್ನೂ ಸಂಬಳ ಕಮ್ಮಿ ಕೊಡ್ತಿದ್ರು. ಅಲ್ಲದೆ ಎಸ್ಟೇಟ್ ಬಿಟ್ಟು ಬೇರೆ ಕಡೆಗೆ ಹೋದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಜೈಲಿಗೆ ಹಾಕ್ತಾಯಿದ್ರು. ಒಟ್ಟಾರೆ ಮಾರುಕಟ್ಟೆಯಿಂದ ತಂದ ದಿಕ್ಕಿಲ್ಲದ ಪಶುಗಳ ಪರಿಸ್ಥಿತಿ ಭಾರತೀಯರದಾಗಿತ್ತು ಅಲ್ಲಿ. ಅಂದಹಾಗೆ 1838ರಲ್ಲಿ ಕಲ್ಕತ್ತಾದಿಂದ 396 ಕಾರ್ಮಿಕರನ್ನು ಎಳ್ಕೊಂಬರಲಾಯಿತು. ಅದಾದ 80 ವರ್ಷಗಳಲ್ಲಿ 2.5 ಲಕ್ಷ ಜನರನ್ನು ಒಟ್ಟು ಇಲ್ಲಿಂದ ಅಲ್ಲಿಗೆ ಕಾರ್ಮಿಕರನ್ನು ಕರ್ಕೊಂಡು ಹೋದರು. ಕೆಲವರು ದುಡಿದು ಸಾಕಾಗಿ ಕಬ್ಬಿನ ಗದ್ದೆಗಳಲ್ಲೇ ಪ್ರಾಣವನ್ನು ಕಳ್ಕೊಂಡ್ರು. ಆಗಾಗ ಅವರ ಮೂಳೆಗಳು ಅಲ್ಲಲ್ಲಿ ಸಿಕ್ಕಿದ ಎಕ್ಸಾಂಪಲ್ಸ್ ಇವೆ. ಈ ನರಕ ನೋಡೋಕೆ ಸಾಧ್ಯವಾಗದೆ ಕಾಂಟ್ರಾಕ್ಟ್ ಮುಗಿಸಿದ ಕಾರ್ಮಿಕರು ವಾಪಸ್ ಭಾರತಕ್ಕೆ ಕೆಲವರೆಲ್ಲ ತಪ್ಪಿಸ್ಕೊಂಡು ಹಿಂಗೆ ಮಾಡಿ ಬರ್ತಾ ಇದ್ರು. ಆದರೆ ಈ ನಡುವೆ ಕಾಂಟ್ರಾಕ್ಟರ್ಗಳು ನಿಧಾನಕ್ಕೆ ಭಾರತೀಯ ಕಾರ್ಮಿಕರಿಗೆ ಮನೆ ಕಟ್ಕೊಡೋದು, ಅವರ ಸಂಬಳ ಜಾಸ್ತಿ ಮಾಡೋದೆಲ್ಲ ನಿಧಾನಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅಷ್ಟೊತ್ತಿಗೆ ಸಕ್ಕರೆ ಉದ್ಯಮ ಅನ್ನೋದು ಈ ಭಾಗದಲ್ಲಿ ದೊಡ್ಡ ಬಿಸ್ನೆಸ್ ಆಯಿತು, ಲಾಭನೂ ಬರ್ತಾ ಇತ್ತು. ಹೀಗಾಗಿ ಮನೆ, ಹಣದ ಆಸೆ ತೋರಿಸಿ ಅವ್ರನ್ನ ಅಲ್ಲೇ ಉಳಿಸ್ಕೊಂಡ್ರು. ಇನ್ನು ಭಾರತದಲ್ಲಾದರೂ ಹೋಗಿ ಇನ್ನೇನು ಮಾಡೋದಿದೆ ಅಂತ ಅಂದ್ಕೊಂಡು ಕೆಲವರು ಅಲ್ಲೇ ಉಳಿದ್ರು, ದುಡ್ದಿಲ್ಲೇ ತಿನ್ನೋಣ ಅಂತ ಉಳ್ಕೊಂಡ್ರು. ಆಗ ಉಳ್ಕೊಂಡ ಜನರೇ ಈಗ ಅಲ್ಲಿ ಸಾಕಷ್ಟು ಪ್ರಭಾವಶಾಲಿಯಾಗಿ ಬೆಳೆದಿರೋ ಆ 39%ಗೂ ಅಧಿಕ ಭಾರತೀಯರು. ಸೊ ಅದೇ ದೇಶಕ್ಕೆ ಈಗ ಪ್ರಧಾನಿ ಮೋದಿ ಭರ್ತಿ 56 ವರ್ಷಗಳ ನಂತರ ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿಗೆ ಸಾಕಷ್ಟು ಮಹತ್ವ ಇದೆ. ಮೊದಲನೇದಾಗಿ ಕೆರೆಬಿಯನ್ ಭಾಗದಲ್ಲಿ ಭಾರತದ ಪ್ರಭಾವ ಜಾಸ್ತಿ ಆಗಬೇಕು ಅಂದರೆ ಸಾಂಸ್ಕೃತಿಕವಾಗಿ ಭಾರತದ ಥರಾನೇ ಇರೋ ಗಯಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪ್ರಭಾವ ಅಲ್ಲಿ ಹರಡೋದು ಈಸಿನೂ ಆಗುತ್ತೆ. ಹೀಗಾಗಿ ಭಾರತ ಗಯಾನಾಗೆ ಸೆಕ್ಯೂರಿಟಿ, ರಕ್ಷಣೆ, ಆಹಾರ, ವೈದ್ಯಕೀಯ, ಆಮೇಲೆ ಹೂಡಿಕೆ ಈ ಎಲ್ಲ ನೆರವನ್ನು ಕೊಡ್ತಾ ಬರ್ತಾ ಇದೆ. ಇಬ್ಬರ ನಡುವಿನ ವ್ಯಾಪಾರ 2021-22ರಲ್ಲಿ $223 ಮಿಲಿಯನ್ ರೀಚ್ ಆಗಿದೆ. ಈಗ ಮೋದಿ ಭೇಟಿ ವೇಳೆ ಸಾಕಷ್ಟು ಅಗ್ರಿಮೆಂಟ್ಸ್ ಕೂಡ ಆಗಿವೆ. ಭವಿಷ್ಯದಲ್ಲಿ ಇಂಧನ ಕ್ಷೇತ್ರದಲ್ಲಿ 2 ದೇಶಗಳ ನಡುವೆ ಸಹಕಾರ ಸಾಧಿಸೋ ಯೋಚನೆ ಇದೆ. ಯಾಕಂದರೆ ಗಯಾನ ಕೂಡ ಆಯಿಲ್ ರಿಚ್ ಕಂಟ್ರಿ. ಒಪೆಕ್ ರಾಷ್ಟ್ರಗಳನ್ನು ಹೊರತುಪಡಿಸಿ ಅಮೆರಿಕ, ಬ್ರೆಜಿಲ್ ಬಿಟ್ಟರೆ ಅತಿ ಹೆಚ್ಚು ಆಯಿಲ್ ಹೊರತೆಗೆಯೋ ದೇಶ ಗಯಾನ. ದಿನಕ್ಕೆ ಈಗ 6.45 ಲಕ್ಷ ಬ್ಯಾರಲ್ ತೈಲ ತೆಗಿತಾ ಇದ್ದಾರೆ. 2027ಕ್ಕೆ ಅದನ್ನು 13 ಲಕ್ಷ ಬ್ಯಾರಲ್ಗೆ ಏರಿಸೋ ಗುರಿ ಇದೆ. ಇತ್ತೀಚೆಗೆ ಆಯಿಲ್ ಡಿಸ್ಕವರಿ ಕೂಡ ಜಾಸ್ತಿ ಆಗ್ತಾ ಇದೆ, ಸುಮಾರು ಸಿಗ್ತಾ ಇದೆ. ಕೆಲವರಂತೂ ಇದು ಸೌತ್ ಅಮೆರಿಕದ ಕಥರ್ ಆಗಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಅಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಸಿಗ್ತಾ ಇದೆ, ಲಾಟರಿ ಹೊಡಿತಾ ಇದೆ ಅವರಿಗೆ. ಸೊ ಅದರ ಪರಿಣಾಮ ಅವರ GDP ಕೂಡ ವೇಗವಾಗಿ ಗ್ರೋ ಆಗ್ತಿದೆ. 2023ರಲ್ಲಿ 33% ಜಂಪ್ ಆಗಿದೆ. ಅಷ್ಟೇ ಅಲ್ಲ, ಗಯಾನ ಜನ ನಮಗಿಂತ ಶ್ರೀಮಂತರು, 10 ಪಟ್ಟು ಶ್ರೀಮಂತರು. $26,592 ತಲಾ ಆದಾಯ ಹೊಂದಿದ್ದಾರೆ ಅವರು. ಜಗತ್ತಲ್ಲಿ 42ನೇ ಅತಿ ಶ್ರೀಮಂತ ಜನ ಅಂತ ಕರೆಸ್ಕೊಳ್ತಾರೆ. ರಷ್ಯಾ, ಚೀನಾ, ಯುರೋಪಿನ ಬಹುತೇಕ ದೇಶಗಳಿಗಿಂತ ಇಲ್ಲಿನವರು ಶ್ರೀಮಂತರಿದ್ದಾರೆ. PPP ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ಜಗತ್ತಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ. ಒಟ್ಟಾರೆ ಆಯಕಟ್ಟಿನ ಜಾಗ, ತೈಲ ಸಂಪದ್ಭರಿತ ದೇಶವೂ ಆಗಿರೋ ಗಯಾನ ಈ ಭಾಗದಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ ಆಗಬಹುದು. ಇಂಥ ದೇಶದೊಂದಿಗೆ ಭಾರತ ಸಂಬಂಧ ಇಟ್ಕೊಳ್ಳೋದ್ರಿಂದ ನಮ್ಮ ಇಂಧನ ಕ್ಷೇತ್ರಕ್ಕೂ ಅನುಕೂಲ ಆಗುತ್ತೆ. 80% ತೈಲ ಹೊರಗಿನಿಂದ ತರಿಸ್ಕೊಳ್ಳೋ ನಾವು ಗಲ್ಫ್ ಮತ್ತು ರಷ್ಯಾ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದ್ದೀವಿ. ಅವ್ರು ಯಾವಾಗ ಯುದ್ಧ ಸಾರ್ತಾರೋ, ಯಾವಾಗ ಸುಮ್ಮನಿರ್ತಾರೋ ಏನೂ ಐಡಿಯಾ ಇರೋದಿಲ್ಲ. ಹೀಗಾಗಿ ಭಾರತಕ್ಕೆ ಪರ್ಯಾಯವಾಗಿ ಭವಿಷ್ಯದ ಆಯಿಲ್ ಸೂಪರ್ ಪವರ್ ಅಂತ ಕರೆಸ್ಕೊಳ್ತಾ ಇರೋ ಗಯಾನದ ಫ್ರೆಂಡ್ಶಿಪ್ ಸಿಕ್ಕಿಬಿಟ್ರೆ ನಮಗೂ ಕೂಡ ಲಾಭ ಆಗುತ್ತೆ. ಜೊತೆಗೆ ಈ ಭಾಗದಲ್ಲಿ ಪ್ರಭಾವ ಕೂಡ ವೃದ್ಧಿ ಆಗುತ್ತೆ. ಹೀಗಾಗಿ ಈ ಪುಟಾಣಿ ದೇಶದ ಸ್ನೇಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ.